ಕೆಲವರು ಎಲ್ಲಿಗಾದರೂ ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ಭಯಪಡ್ತಾರೆ. ಏಕೆಂದ್ರೆ ಬೆಕ್ಕು ಅಶುಭದ ಸಂಕೇತ. ಬೆಕ್ಕು ಅಡ್ಡ ಬಂದ ಹಿನ್ನೆಲೆ ಹೋಗುವ ಕೆಲಸ ಆಗಲ್ಲ ಅಂತ ಅನೇಕ ಜನರು ಇಂದಿಗೂ ನಂಬ್ತಾರೆ. ಆದರೆ ಇದಕ್ಕೆ ಇಲ್ಲೊಂದು ಗ್ರಾಮ ಮಾತ್ರ ತದ್ವಿರುದ್ಧ. ಈ ಗ್ರಾಮದಲ್ಲಿ ಬೆಕ್ಕಿಗೆ ವಿಶೇಷ ಸ್ಥಾನವಿದ್ದು ಬೆಕ್ಕನ್ನೇ ತಮ್ಮ ಆರಾಧ್ಯ ದೈವ ಅಂತ ಪೂಜೆ ಮಾಡ್ತಿದ್ದಾರೆ. ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಇಲ್ಲಿಂದುವೆ ನಮ್ಮ ತಂದೆ ತಾಯಿಗಳು ಮೂಲ ದೇವರಾಗಿರೋದ್ರಿಂದ ಪೂಜೆ ಮಾಡಿಕೊಂಡು ಹೆಸರು ಕಟ್ತಾರೆ. ನಮ್ಮ ಹೆಸರೇ ಒಂಬಮ್ಮ. ಈ ದೇವ್ರಿಗೆ ಹೆಸರು ಮೊದಲನೇ ಕಟ್ಟೋದೇ ಒಂಬಮ್ಮ, ಮಂಗಮ್ಮ, ಮಂಗಯ್ಯ ಅಂತ ಅಂದ್ಬಿಟ್ಟು ಕಟ್ಟೋದು. ಮಂಗೇಗೌಡ, ಮಂಗಯ್ಯ ಅಂತ ಈ ದೇವ್ರ ಮೂಲ ಮೊದಲನೇ ಹೆಸರು ಕಟ್ಟಿ ಆಮೇಲೆ ಬೇರೆ ಬೇರೆ ದೇವರು ಕಟ್ಕೋತಾರೆ. ಆಮೇಲೆ ಇದು ತುಂಬ ಸೂಕ್ಷ್ಮ ದೇವರು, ತುಂಬ ಚೊಕ್ಬೋಜುಂದಳು, ಮಾಂಸ ಮಡ್ಡಿ ಮಾಡೋಂಗಿಲ್ಲ. ತುಂಬ ಸೂಕ್ಷ್ಮವಾಗಿ ಮಂಗಳವಾರ ಮಾಡ್ತಾರೆ. ಮಂಗಳವಾರ ಕುಲಸ್ಥರು ಮಾಡಿ ಸೇವೆ ಮಾಡ್ತಾರೆ. ಸಂಜೆ ಎಲ್ಲ ಬಂದು ಎಣ್ಣೆ ಬಿಡ್ತಾರೆ, ತುಪ್ಪ ಬಿಡ್ತಾರೆ, ತುಪ್ಪದಾರ್ತಿ ಮಾಡ್ತಾರೆ. ವರ್ಷಕ್ಕೆ ವರ್ಷ ಹಬ್ಬ ಮಾಡ್ತಾರೆ. ಹೌದು, ಈ ರೀತಿ ಬೆಕ್ಕಿಗೆ ವಿಶೇಷವಾಗಿ ಪೂಜೆ ನಡೆಯುವುದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಕ್ಕಳಲೆ ಗ್ರಾಮದಲ್ಲಿ. ಇಲ್ಲಿ ಬೆಕ್ಕಿಗೆ ಪೂಜ್ಯ ಸ್ಥಾನ ನೀಡಲಾಗಿದೆ. ಬೆಕ್ಕನ್ನು ಗ್ರಾಮ ದೇವತೆಯಾಗಿ ಪೂಜಿಸುತ್ತಾ ಬಂದಿದ್ದಾರೆ. ಹೀಗಾಗಿ ಈ ಗ್ರಾಮಕ್ಕೆ ಬೆಕ್ಕಳಲೆ ಎಂಬ ಹೆಸರು ಕೂಡ ಬಂದಿದೆ. ಅಲ್ಲದೆ ಬೆಕ್ಕಿಗೆ ದೇವಾಲಯ ಕಟ್ಟಿ ಗ್ರಾಮಸ್ಥರು ಬೆಕ್ಕಿನ ಮಂಗಮ್ಮ ಎಂಬ ಹೆಸರಲ್ಲಿ ಪ್ರತಿ ಮಂಗಳವಾರ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಮೆರೆಯುತ್ತಾರೆ. ಹಲವು ವರ್ಷಗಳ ಹಿಂದೆ ಸಮಾಧಿ ಮಾಡಲಾದ ಬೆಕ್ಕಿನ ಗದ್ದುಗೆಗೆ ಗ್ರಾಮಸ್ಥರು ಪೂಜೆ ಮಾಡುತ್ತಾರೆ. ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಹಬ್ಬ ಹರಿದಿನಗಳಲ್ಲಿ ಬೆಕ್ಕಿಗೆ ಎಡೆ ಕೊಟ್ಟು ಬೆಕ್ಕು ಬಿಟ್ಟ ಎಂಜಲನ್ನೇ ಪ್ರಸಾದವಾಗಿ ಸ್ವೀಕರಿಸುವ ಸಂಪ್ರದಾಯ ಇಲ್ಲಿದೆ. ಬೆಕ್ಕನ್ನೇ ದೇವರೆಂದು ನಂಬಿರುವ ಇಲ್ಲಿನ ಜನರು ಪ್ರತಿದಿನ ಕೆಲಸಕ್ಕೆ ಹೋಗುವ ಮುನ್ನ ಬೆಕ್ಕಿನ ದರ್ಶನ ಪಡೆಯುವುದನ್ನು ರೂಢಿಸಿಕೊಂಡಿದ್ದಾರೆ. ಬೆಕ್ಕಳಲೆ ಗ್ರಾಮದ ಬೆಕ್ಕಿನ ಮಂಗಮ್ಮ ದೇವರನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಕುಲದೇವತೆ ಎಂದು ನಂಬುತ್ತಾ ಬಂದಿದ್ದಾರೆ. ಹಬ್ಬ ಹರಿದಿನಗಳಲ್ಲಿ ಗ್ರಾಮಸ್ಥರು ದೇವಾಲಯಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರೆ ಬೆಕ್ಕಿನ ಮಂಗಮ್ಮ ಇಷ್ಟಾರ್ಥ ನೆರವೇರಿಸುತ್ತಾರೆ ಎಂಬ ನಂಬಿಕೆ ಇಲ್ಲಿನ ಜನರದ್ದು. ಆರೋಗ್ಯ ಸಮಸ್ಯೆ, ಮನೆ ಸಮಸ್ಯೆ, ವೈವಾಹಿಕ ಸಮಸ್ಯೆ, ಹೀಗೆ ಯಾವುದೇ ಸಮಸ್ಯೆ ಇದ್ದರೂ ಹರಕೆ ಹೊತ್ತು ಶುದ್ಧ ಮನಸ್ಸಿನಿಂದ ಬೇಡಿದ್ರೆ ಬೆಕ್ಕಿನ ಮಂಗಮ್ಮ ಈಡೇರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗಾಗಿ ದೂರದ ಊರುಗಳಿಂದ ಬೆಕ್ಕಳಲೆ ಗ್ರಾಮಕ್ಕೆ ಆಗಮಿಸುವ ಜನರು ಬೆಕ್ಕಿನ ಮಂಗಮ್ಮ ದೇವರಿಗೆ ಭಕ್ತಿಯಿಂದ ಪೂಜೆ ಸಮರ್ಪಿಸಿ ಹೋಗುತ್ತಾರೆ. ಅದೇ ಫಸ್ಟು ಈ ಊಟ ತಗೊಂಡು ಹೋದಾಗ ಅವ್ರ ಯಜಮಾನ್ರಿಗೆ ಹೊಲಮಾಳದಲ್ಲಿ ಅಲ್ಲಿ ಒಂದು ಪುಟ್ಟಿ ಒಳಗೆ ಬಂದು ಬೆಕ್ಕು ಕುಂತ್ಕೋತಂತೆ, ಮರಿ ಆ ಕುಂತ್ಕೊಂಡಾಗ ಈ ಅಪ್ಪ ಹೊಲ ಉಳ್ತಿದ್ನಲ್ಲ ಅವಾಗ ಊಟ ಮಾಡಕ್ ಬಂದಂತೆ. ಯಾಕೆ ಇದೇನೇ ಬೆಕ್ಕು ಬತ್ತು ಅಂತಂದ್ರೆ, ಇಲ್ಲೇ ಬತ್ತು ಕಣ್ರಿ ಏನು ಮಾಡೋದು ಅಂದ್ಲಂತೆ ಅನ್ನಂತೆ ಯಜಮಾನ. ಅವಾಗ ಅವಳು ಅಂದ್ಲಂತೆ, ಆಯಿತು ಇದು ತಗೊಂಡು ಬತ್ತುವಾಗಿ ಮನೆಗೆ ನಡಿ ಅಂದ್ಲಂತೆ. ಆ ಮನೆಗೆ ನಡ್ದು ತಗೊಂಬಂದು ಬಿಟ್ಟಾಗ ದೇವ್ರು ಮನೇಲಿ ಅವಳು ಹಂಗೆ ಇದ್ಲು. ಅವಳು ಸೊಸೆ ಇದ್ಲಂತೆ, ಮನೇಲಿ ಸೊಸೆ ಇದ್ಲಂತೆ. ಅಂಬ್ಲಿ ಕಾಯಿಸಿದ್ಲಂತೆ. ಅವಾಗ ರಾಗಿ ಅಂಬ್ಲಿ ಕಾಯಿಸಿದ್ಲಂತೆ. ಆ ಅಂಬ್ಲಿನ ಇವಳು ಒಂದು ಅಡ್ಕಲ್ ಥರ ಮಾಡಿದ್ರಂತೆ, ಹಿಂಗೆ ಗುಂಡಿ ಥರ ಮಾಡಿದ್ರಂತೆ ಆ ಮಡಕೆ ಮಡ್ಗಕ್ಕೆ. ಆ ಮಡಕೆನ ಅದ್ರ ಮೇಲೆ ಮಡಗ್ಬಿಟ್ಲಂತೆ. ಅದ್ರೊಳಗೆ ಕುಂತ್ಬಿಟ್ಟಿತ್ತಂತೆ ಬೆಕ್ಕು, ಅದ್ರೊಳಗೆ ಕುಂತ್ಬಿಟ್ಟಿತ್ತು. ಇವಳಿಗೆ ಗೊತ್ತಾಗ್ಲಿಲ್ಲ. ಆ ಮಡಕೆನ ತೆಗ್ದು ಅಲ್ಲಿ ಮಡಗ್ಬಿಟ್ಲಂತೆ. ಮಡಗ್ಬಿಟ್ಟಾಗ ಅವ್ರ ಒಳಗೆ ಸೇರ್ಕೊಬಿಡ್ತು. ಆಮೇಲೆ ಯಜಮಾನ ಬಂದು ಸಾಯಂಕಾಲಕ್ಕೆ ಎಲ್ಲೇ ಬೆಕ್ಕಿಲ್ಲ, ಏನಾಯಿತು ಅಂತ ನೆಂಟಿ ಕೇಳಿದ್ರಂತೆ. ಅವಾಗ ಅವಳಂದ್ಲಂತೆ, ಇಲ್ಲ ಕಣ್ರಿ ನಾನು ತಂದು ಮನೆಗೆ ಬಿಟ್ಟೆ, ನಂಗೆ ಗೊತ್ತಿಲ್ಲ ಅಂದ್ಲಂತೆ. ಇದು ಅಂಬ್ಲಿ ಎಲ್ಲ ಕುಡ್ಕೊಂಡ್ಬಿಟ್ರಂತ ಜನ ಮನೇಲಿ. ಅವಾಗ ತೀರೋದ್ಮೇಲೆ ಅಂಬ್ಲಿ ಮಡಕೆ ಎತ್ತಿದ್ರಂತಲ್ಲ ಅಂಡೇಲಿ ಇತ್ತಂತೆ. ಬೆಕ್ಕನ್ನೇ ದೇವರೆಂದು ಪೂಜಿಸುವ ಇವರು ಗ್ರಾಮದಲ್ಲಿ ಯಾವುದಾದರೂ ಬೆಕ್ಕು ಸತ್ತರೆ ಮನುಷ್ಯರಂತೆ ಅಂತ್ಯ ಸಂಸ್ಕಾರ ನೆರವೇರಿಸುತ್ತಾರೆ. ಅಷ್ಟೇ ಅಲ್ಲದೆ ಬೆಕ್ಕಿಗೆ ಹೊಡೆಯುವುದು, ಬಡಿಯುವುದು ಈ ಗ್ರಾಮದಲ್ಲಿ ನಿಷೇಧ. ಯಾರಾದರೂ ಬೆಕ್ಕು ಹಿಂಸಿಸಿದರೆ ತೊಂದರೆ ಅನುಭವಿಸುತ್ತಾರೆ ಅನ್ನೋದು ಇಲ್ಲಿನ ಜನರ ನಂಬಿಕೆಯಾಗಿದೆ.